Hello everyone, welcome to my video lecture on computation of gratuity under Income Tax Act. What do you mean by gratuity? Gratuity is nothing but the lump sum amount paid by the employer to his employee at the time of retirement or death of that employee. That means this is paid by the employer to the employee at the time of retirement in consideration of the previous services done by him. ಅಂದರೆ ಒಬ್ಬ ಎಂಪ್ಲಾಯಿ ತುಂಬ ವರ್ಷಗಳ ಕಾಲ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಬೇಕಾದ್ರೆ ರಿಟೈರ್ ಆಗುವ ಟೈಮಲ್ಲಿ ಕಂಪನಿ ಅವನಿಗೆ ಕೊಡುವಂತಹ ಒಂದು ದೊಡ್ಡ ಮೊತ್ತವನ್ನು ಏನಂತ ಹೇಳ್ತೇವೆ, ಗ್ರ್ಯಾಚ್ಯುಯಿಟಿ ಅಂತ ಹೇಳ್ತೇವೆ. ಅದು ರಿಟೈರ್ಮೆಂಟ್ ಟೈಮಲ್ಲೂ ಕೊಡ್ಬೋದು ಅಥವಾ ಒಂದು ಪಕ್ಷದಲ್ಲಿ ಎಂಪ್ಲಾಯಿ ಏನಾದರೂ ಎಕ್ಸ್ಪೈರ್ ಆದರೆ ಆಗ ಆ ಅಮೌಂಟನ್ನು ಗ್ರ್ಯಾಚ್ಯುಯಿಟಿಯನ್ನು ಎಂಪ್ಲಾಯರ್ ಅವನ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡ್ತದೆ. ಈಗ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಇನ್ಕಮ್ ಟ್ಯಾಕ್ಸ್, ವೆದರ್ ದ ಗ್ರ್ಯಾಚ್ಯುಯಿಟಿ ಈಸ್ ಟ್ಯಾಕ್ಸಬಲ್ ಆರ್ ಎಕ್ಸೆಪ್ಟ್. ಯು ನೋ ದಟ್ ಗ್ರ್ಯಾಚ್ಯುಯಿಟಿ ಇಸ್ ಇನ್ಕಮ್. ಯಾವಾಗ ಒಬ್ಬ ಎಂಪ್ಲಾಯಿ ರಿಟೈರ್ ಆಗುವಾಗ ದೊಡ್ಡ ಮೊತ್ತವನ್ನು ರಿಸೀವ್ ಮಾಡ್ತಾನೆ ಅವನಿಗೆ ಅದು ಇನ್ಕಮ್ ಆಗಿರ್ತದೆ. ಬಟ್ ದ ಕ್ವೆಶನ್ ಈಸ್ ವೆದರ್ ಹಿ ಈಸ್ ಸಪೋಸ್ ಟು ಪೇ ದ ಟ್ಯಾಕ್ಸ್ ಆನ್ ಸಚ್ ಇನ್ಕಮ್. As per Section 10, Subsection 10 of Income Tax Act, gratuity is partially taxable and partially exempt. ವಾಟ್ ಇಸ್ ಪಾರ್ಷಿಯಲಿ ಟ್ಯಾಕ್ಸಬಲ್ ಅಂದರೆ ಈಗ ಒಬ್ಬ ಎಂಪ್ಲಾಯಿಗೆ 10 ಲಕ್ಷ ಗ್ರ್ಯಾಚ್ಯುಯಿಟಿ ಬಂದರೆ ಆ 10 ಲಕ್ಷದ ಮೇಲೆ ಅವನು ಟ್ಯಾಕ್ಸ್ ಕೊಡುವ ಅಗತ್ಯ ಇಲ್ಲ. ಅದರಲ್ಲಿ ಸ್ವಲ್ಪ ಅಮೌಂಟ್ನ ಮೇಲೆ ಟ್ಯಾಕ್ಸ್ ಕೊಡಬೇಕಾಗ್ತದೆ, ಇನ್ನು ಉಳಿದ ಅಮೌಂಟ್ನ ಮೇಲೆ ಯಾವುದೇ ಟ್ಯಾಕ್ಸ್ ಕೊಡುವ ಅಗತ್ಯ ಇಲ್ಲ. ಓಕೆ, ಹಾಗಾದರೆ ಹೌ ಡು ವಿ ಕ್ಯಾಲ್ಕುಲೇಟ್ ಹೌ ಮಚ್ ಇಸ್ ಟ್ಯಾಕ್ಸಬಲ್ ಆ್ಯಂಡ್ ಹೌ ಮಚ್ ಇಸ್ ಎಕ್ಸೆಪ್ಟ್? ಹಿಯರ್ one more point I should tell you that if the gratuity is received by a government employee, it is completely exempt. ಅಂದರೆ ಒಬ್ಬ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ರಿಟೈರ್ ಆಗುವಾಗ ಅವನಿಗೆ ಏನಾದರೂ ಗ್ರ್ಯಾಚ್ಯುಯಿಟಿ ಸಿಕ್ಕಿದರೆ ಅದರ ಮೇಲೆ ಅವನು ಯಾವುದೇ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೊಡುವ ಅಗತ್ಯ ಇಲ್ಲ. ಆದರೆ ಒಬ್ಬ ಪ್ರೈವೇಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾನಂತಾದರೆ, ನಾನ್ ಗವರ್ಮೆಂಟ್ ಎಂಪ್ಲಾಯಿ ಆದರೆ, ದೆನ್ ವಿ ಡಿವೈಡ್ that employee either as covered under Payment of Gratuity Act or not covered under Payment of Gratuity Act. ಏನಿದು? ವಾಟ್ ಇಸ್ ದಿಸ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ 1972? ಹಿಯರ್ ಯಾವುದೇ ಒಂದು ಕಂಪನಿ, ಅದು ಆಯಿಲ್ ಕಂಪನಿ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಫ್ಯಾಕ್ಟರಿ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಅಲ್ಲಿ 10ಕ್ಕಿಂತ ಜಾಸ್ತಿ ಎಂಪ್ಲಾಯೀಸನ್ನು ಅಪಾಯಿಂಟ್ಮೆಂಟ್ ಮಾಡಿದರೆ ಆಗ ಅಂಥ ಕಂಪನಿಗಳು ಆ ಎಂಪ್ಲಾಯೀಸಿಗೆ ಗ್ರ್ಯಾಚ್ಯುಯಿಟಿ ಕೊಡಬೇಕಾಗತ್ತೆ. ಆ ಕಂಪನಿಗೆ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಆಫ್ 1972 ಅಪ್ಲೈ ಆಗುತ್ತೆ. ಒಬ್ಬ ಮಿಸ್ಟರ್ ಎಕ್ಸ್ ಅಂತ ಇಟ್ಕೊಳ್ವಾ, ಅವನೊಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದಾನೆ, ಅವನ ಕಂಪನಿಯಲ್ಲಿ 10ಕ್ಕಿಂತ ಜಾಸ್ತಿ ಸ್ಟಾಫ್ ಇದ್ದಾರಂತಾದರೆ ದೆನ್ ಮಿಸ್ಟರ್ ಎಕ್ಸ್ ವಿಲ್ ಬಿ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ 1972. ಅದೇ ಒಂದು ಕಂಪನಿಗೆ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಅಪ್ಲೈ ಆಗ್ತಾ ಇಲ್ಲದಿದ್ದರೆ, 10ಕ್ಕಿಂತ ಕಡಿಮೆ ಎಂಪ್ಲಾಯೀಸ್ ಇದ್ದರೆ, ದೆನ್ ಹಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎಂಪ್ಲಾಯಿ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್. ಓಕೆ, ನೌ ವೈ ಐ ಆಮ್ ಫೋಕಸಿಂಗ್ ದಿಸ್ covered and not covered? Because the exemption calculation and taxability of gratuity calculation depends upon whether that employee is covered under Payment of Gratuity Act or not covered under Gratuity Act. In this video, I am explaining the calculation of taxable gratuity if an employee is covered under Payment of Gratuity Act. Okay, now let us see here in this video, you can see in this line it is given here. Let me mark here, as per section 1010, exemption in respect of gratuity in case of employees covered under Payment of Gratuity Act ಅಂತ ಹೇಳಿದ್ದಾರೆ. ಈಗ ಎಕ್ಸೆಂಪ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಅ ಪರ್ಸನ್ ಹ್ಯಾಸ್ ರಿಸೀವ್ಡ್ 5 lakhs ಗ್ರ್ಯಾಚ್ಯುಯಿಟಿ ಅಂತ ಇಟ್ಕೊಳ್ಳೋ, ರಿಟೈರ್ ಆಗುವಾಗ ಒಂದು ಕಂಪನಿಯಿಂದ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸೊ ಗ್ರ್ಯಾಚ್ಯುಯಿಟಿ ರಿಸೀವ್ಡ್ ಬೈ ಹಿಮ್ ಈಸ್ 5 lakhs. ಅದರಲ್ಲಿ ಎಷ್ಟು ಎಕ್ಸೆಂಪ್ಷನ್ ಕೊಡುವಂಥದ್ದು, ಆ ಎಕ್ಸೆಂಪ್ಷನ್ ಅಮೌಂಟನ್ನು ಲೆಸ್ ಮಾಡಿದರೆ ಉಳಿದದು ಟ್ಯಾಕ್ಸಬಲ್ ಆಗಿರ್ತದೆ. ಸೊ ಎಕ್ಸೆಂಪ್ಷನ್ ಎಷ್ಟು ಅಂತ ಹೇಳಿದರೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಲೀಸ್ಟ್ ಆಫ್ ದ ಫಾಲೋವಿಂಗ್. ಸೊ 3 ಪಾಯಿಂಟ್ ಇದೆ ಇಲ್ಲಿ. What are the 3 points? The first one is 15 days salary based on the last drawn by him in consideration of the is part of the year or part of the year completed year of service in excess of 6 months.
The second point is about maximum amount specified is 20 lakhs, and the third one is that actual gratuity is. What do you understand by this? ಈಗ ಒಬ್ಬ ವ್ಯಕ್ತಿ ಎಷ್ಟು ಗ್ರ್ಯಾಚುಯಿಟಿ ರಿಸೀವ್ ಮಾಡ್ತಾ ಇದ್ದಾನ, ಅದರಲ್ಲಿ ಸ್ವಲ್ಪ ಅಮೌಂಟ್ ಟ್ಯಾಕ್ಸಬಲ್ ಆಗಿರ್ತದೆ, ಸ್ವಲ್ಪ ಅಮೌಂಟ್ ಎಕ್ಸಮ್ಟೆಡ್ ಆಗಿರ್ತದೆ ಅಂತ ಹೇಳಿದೆ. ಸೊ ಎಷ್ಟು ಎಕ್ಸಮ್ಷನ್ ಅಂತ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಎಕ್ಸಮ್ಷನ್ ಕೊಡಬೇಕಾದ್ರೆ ನಾವು 3 ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು. ಯಾವುದು 3 ಪಾಯಿಂಟ್? ಅದು ಒಂದು, ಆ ಎಂಪ್ಲಾಯಿ ರಿಟೈರ್ ಆಗುವಾಗ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಮಂತ್ ಆಫ್ ನವಂಬರ್ ಅಲ್ವಾ, ನಾವು ಅವನು ಸೆಪ್ಟೆಂಬರ್ ಎಂಡಿಗೆ ರಿಟೈರ್ ಆಗಿದೆ, ಸೆಪ್ಟೆಂಬರ್ ಎಂಡಿಗೆ ಅವನು ರಿಸೀವ್ ಮಾಡಿದ ಸ್ಯಾಲರಿ ಎಷ್ಟು, ಅದರ ಆಧಾರದ ಮೇಲೆ 15 days ಸ್ಯಾಲರಿ ಫಾರ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವೀಸ್ ಆ್ಯಂಡ್ ಪಾರ್ಟ್ ದೇರ್ ಆಫ್ ಅಂತ ಹೇಳ್ತೇವೆ. ಅಂದರೆ ಅವನು ಒಟ್ಟಾರೆಯಾಗಿ ಅವನು ಮಾಡಿದಂತಹ ಸರ್ವೀಸನ್ನು ಆಧಾರದ ಮೇಲೆ ಹಾಗೂ ಅವನು ಲಾಸ್ಟ್ ಡ್ರಾ ಮಾಡಿದ ಸ್ಯಾಲರಿ ಆಧಾರದ ಮೇಲೆ ನಾವು ಎಕ್ಸಮ್ಷನನ್ನು ಕ್ಯಾಲ್ಕುಲೇಷನ್ ಮಾಡಿ. ಒಂದು ಪಾಯಿಂಟ್. ಸೆಕೆಂಡ್ ಒನ್, ಸ್ಟ್ಯಾಚ್ಯುಟರಿ ಲಿಮಿಟ್. ಆ್ಯಕ್ಟ್ನ ಪ್ರಕಾರ ಯಾವುದೇ ಒಬ್ಬ ಎಂಪ್ಲಾಯಿಗೆ ಗ್ರ್ಯಾಚುಯಿಟಿ ಎಕ್ಸಮ್ಷನ್ 20 lakhs ಎಕ್ಸೀಡ್ ಆಗಲಿಕ್ಕೆ ಇಲ್ಲ. ದ ಎಕ್ಸಮ್ಷನ್ ಟುವರ್ಡ್ಸ್ ಗ್ರ್ಯಾಚುಯಿಟಿ ಶುಡ್ ನಾಟ್ ಎಕ್ಸೀಡ್ ಎಟ್ ಎನಿ ಕಾಸ್ಟ್ ₹20 lakhs. ಈಗ ಒಬ್ಬ 1 ಕೋಟಿ ಗ್ರ್ಯಾಚುಯಿಟಿ ಬಂತು ಅಂತ ಇಟ್ಕೊಳ್ಳುವ, ಹಾಗಾದರೆ 1 ಕೋಟಿ ಎಕ್ಸಮ್ಷನ್ ಕೊಡ್ಬೋದು ಅಥವಾ 50 ಲಕ್ಷ ಎಕ್ಸಮ್ಷನ್ ಕೊಡ್ಬೋದಾ? ಇಲ್ಲ. ಮ್ಯಾಕ್ಸಿಮಮ್ ಅವನಿಗೆ ಎಷ್ಟು ಎಕ್ಸಮ್ಷನ್ ಕೊಡ್ಬೋದು? 20 lakhs ಕೊಡ್ಬೋದು. ಇದು ಸೆಕೆಂಡ್ ಪಾಯಿಂಟ್. ದ ಥರ್ಡ್ ಪಾಯಿಂಟ್ ಇಸ್ ದ್ಯಾಟ್ ಆ್ಯಕ್ಚುಯಲ್ ಗ್ರ್ಯಾಚುಯಿಟಿ ರಿಸೀವ್ಡ್. ಒಬ್ಬನಿಗೆ 8 ಲಕ್ಷ ಗ್ರ್ಯಾಚುಯಿಟಿ ಬಂದಿದೆ ಅಂತ ಇಟ್ಕೊಳ್ಳುವ, ಅವನಿಗೆ 10 ಲಕ್ಷ ಎಕ್ಸಮ್ಷನ್ ಕೊಡಲಿಕ್ಕೆ ಆಗ್ತದಾ? ಇಲ್ಲ. ಬಿಕಾಸ್ ದ ಎಕ್ಸಮ್ಷನ್ ಮ್ಯಾಕ್ಸಿಮಮ್ ಹೌ ಮಚ್ ಹಿ ಕ್ಯಾನ್ ಗೆಟ್ ದ ಎಕ್ಸಮ್ಷನ್, ಇಟ್ ಈಸ್ ಓನ್ಲಿ ಹೌ ಮಚ್ ಇಸ್ ದ ಅಮೌಂಟ್ ರಿಸೀವ್ಡ್ ಬೈ ಹಿಮ್. ಈಗ ಈ 3 ಅಮೌಂಟನ್ನು ನಾವು ಕಂಪೇರ್ ಮಾಡ್ತೇವೆ. ವಿಚ್ ಎವರ್ ಈಸ್ ಲೆಸ್, ಈ 3ರಲ್ಲಿ ಯಾವುದು ಕಡಿಮೆ ಉಂಟಾ ಅದನ್ನು ನಾವು ಆ್ಯಕ್ಚುಯಲ್ ಗ್ರ್ಯಾಚುಯಿಟಿನ ಲೆಸ್ ಮಾಡಿದರೆ ವಿ ವಿಲ್ ಗೆಟ್ ದ ಟ್ಯಾಕ್ಸಬಲ್ ಗ್ರ್ಯಾಚುಯಿಟಿ. So after understanding this, let us go through one problem. Okay, before going to the problem, we should understand what is the meaning of salary. ಸ್ಯಾಲರಿ ಅಂತ ಹೇಳಿದರೆ ಕೆಲವು ಕಂಪನಿಗಳಲ್ಲಿ ಬೇಸಿಕ್ ಸ್ಯಾಲರಿ ಕೊಡ್ಬೋದು, ಬೇಸಿಕ್ DA, ಬೋನಸ್, ಕಮಿಷನ್, HRA, CCA ಹಾಗೆ ಬೇರೆ ಬೇರೆ ಟೈಪಲ್ಲಿ ಬೇರೆ ಬೇರೆ ರೂಪದಲ್ಲಿ ಸ್ಯಾಲರಿ ಕೊಡ್ತಾ ಇರ್ಬೋದು. ಸೊ ಸ್ಯಾಲರಿ ಅಂದರೆ ಯಾವುದು? ಈ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ವಾಟ್ ಸ್ಯಾಲರಿ ಹ್ಯಾವ್ ಟು ಟೇಕ್ ಕನ್ಸಿಡರೇಷನ್ ಅಂತ ಹೇಳಿದರೆ ವಿ ಹ್ಯಾವ್ ಟು ಟೇಕ್ ಆಲ್ವೇಸ್ ಸ್ಯಾಲರಿ ಮೀನ್ಸ್ yes here salary means always it is basic plus DNS allowance. ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಬೇಸಿಕ್ ಇಷ್ಟು, DA ಇಷ್ಟು, HRA ಇಷ್ಟು ಅಂತ, ಅಥವಾ ಎಜುಕೇಷನ್ ಅಲವೆನ್ಸ್ ಇಷ್ಟು ಬೇರೆ ಬೇರೆ ಕೊಟ್ಟಿರ್ತಾರೆ. ಬಟ್ ನಮಗೆ ಯಾವುದೂ ಅಗತ್ಯ ಇಲ್ಲ. ವಿ ಹ್ಯಾವ್ ಟು ಟೇಕ್ ಓನ್ಲಿ ಬೇಸಿಕ್ ಪ್ಲಸ್ DNS ಅಲವೆನ್ಸ್, DA ಅಂತ ಹೇಳ್ತೇವೆ ಶಾರ್ಟಾಗಿ. ಯಾವ ಮಂತ್ ಇರೋದು? ಯಾವಾಗ ಅವ್ನು ರಿಟೈರ್ ಆದ್ಮೇಲೆ ಲಾಸ್ಟ್ ಮಂತ್ ಸ್ಯಾಲರಿನ ತಗೋಬೇಕು. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಅವನು ಸರ್ವಿಸ್ ಎಷ್ಟು ಮಾಡಿದ್ದಾನೆ. ಈಗ ಒಬ್ಬ 25 ವರ್ಷ ಸರ್ವಿಸ್ ಮಾಡಿದ್ದಾನೆ, 25 ವರ್ಷ 8 ತಿಂಗಳು ಸರ್ವಿಸ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳುವ, ಆಗ 25 ವರ್ಷ ತಗೋಬೇಕಾ ಅಥವಾ 26 ವರ್ಷ ತಗೋ? ಫ್ರ್ಯಾಕ್ಷನ್ ತಗುವ ಪ್ರೊವಿಷನ್ ಇಲ್ಲ. ಇಫ್ ದ ಫ್ರ್ಯಾಕ್ಷನ್ ಆಫ್ ದ ಇಯರ್ ಈಸ್ ಮೋರ್ ದೆನ್ 6 months ದೆನ್ ಟೇಕ್ ದ ನೆಕ್ಸ್ಟ್ ಇಯರ್. ಮೀನ್ಸ್ 25 years 8 months. 8 months ಅಂದರೆ ಮೋರ್ ದೆನ್ ಹಾಫ್ ಆಫ್ ದ ಇಯರ್, 6 monthsಗಿಂತ ಜಾಸ್ತಿ. ಸೊ ಆದ್ದರಿಂದ ನಾವು ಫುಲ್ ಮಾಡೋಣ ಅಂತ. 25 years 8 months ಇದ್ದದ್ದು ಇಟ್ ವಿಲ್ ಬಿ 26 years. ಅದೇ 25 years 4 months ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದರೆ ಆಗ 4 months ಈಸ್ ಲೆಸ್ ದ್ಯಾನ್ 6 months ಆದ್ದರಿಂದ ಸರ್ವಿಸ್ ವಿಲ್ ಬಿ ಟೇಕನ್ ಆಸ್ 25 years. I hope this is clear. This is about service. First one I told about salary. Salary means always it is basic plus DA. The second one, services we have to round off. If it is more than 6 months, take the next year. If it is less than 6 months, leave the fraction. The third important point is that here we have to take 15 days salary. What do you mean 15 days salary here? 15 days salary ಅಂದರೆ ಇಡೀ ತಿಂಗಳ ಸಂಬಳದ ಆಧಾರದ ಮೇಲೆ 15 daysನ ಸ್ಯಾಲರಿ ಎಷ್ಟು? How would we take it? Here from the point of view of law we assume that there are only 26 working days in a month. ಯಾಕಂದರೆ ಒಂದು ತಿಂಗಳು ಅಂದರೆ ಮಿನಿಮಮ್ 4 Sundays ಇರ್ತದೆ, ರಜೆ ಇರ್ತದೆ. ಆದರೆ ವರ್ಕಿಂಗ್ ಡೇಸ್ ಎಷ್ಟು ಅಂತ ಕನ್ಸಿಡರ್ ಮಾಡ್ತೇವೆ 26. ಈಗ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಲ್ಲಿ 30,000 ಸ್ಯಾಲರಿ ಬರ್ತದೆ ಅಂತಾದರೆ ಒಂದು ದಿವಸದ ಸ್ಯಾಲರಿ ಎಷ್ಟು ಅಂತ ನೋಡಬೇಕು ಫಸ್ಟ್. ಸೊ 30,000 ಡಿವೈಡೆಡ್ ಬೈ 26. ಯಾಕೆ 26? even the 30 days are there in that month for holidays. So 30,000 divided by 26 ಮಾಡಿದರೆ we will get the salary of one day, right?
30,000 divided 26 ಮಾಡಿದರೆ we will get a salary of 1 day. ಆಮೇಲೆ ಅದು ಎಷ್ಟು ಡೇ ಸ್ಯಾಲರಿ ತಗೋಬೇಕಂತ ರೂಲ್ ಹೇಳ್ತಿದೆ 15 days. ಸೊ ಮಲ್ಟಿಪ್ಲೈ ಇಟ್ ಇಂಟು 15 ಫಾರ್ ಕಂಪ್ಲೀಟೆಡ್ ಇಯರ್. ಅರೌಂಡ್ 26 ವರ್ಷ ಸರ್ವಿಸ್ ಆಗಿದ್ರೆ ಇಂಟು 26 you will get one amount, right? Compare that amount with the actual gratuity received by him as well as the statutory limit of 20 lakhs, whichever is less. ಮೂರರಲ್ಲಿ ಯಾವುದು ಕಡಿಮೆ ಉಂಟಾ ಅವನಿಗೆ ಅಷ್ಟು ಎಕ್ಸಂಪ್ಷನ್ ಸಿಗ್ತದೆ, ಉಳಿದ ಅಮೌಂಟ್ ಮೇಲೆ ಅವರು ಟ್ಯಾಕ್ಸ್ ಕೊಡ್ತಾರೆ. ಲೆಟ್ us understand this by working out a problem. Here in this question it is given that Uday Kumar an employee of Ashok Limited receives 2,05,000 as gratuity under Payment of Gratuity Act. So Uday Kumar is one of the employee. He is retiring from service, right? And at the time of retirement, the company is giving him 2,05,000 rupees as what? Gratuity. And one more important point you observe here, that it is clearly given in the question that he is covered under Payment of Gratuity Act. ಅವನು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೋ ಅಲ್ಲಿ ಪೇಮೆಂಟ್ ಆಫ್ ಗ್ರ್ಯಾಚುಯಿಟಿ ಆ್ಯಕ್ಟ್ ಅಪ್ಲೈ ಆಗ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ, ಯಾಕಂದರೆ ಪೇಮೆಂಟ್ ಕವರ್ಡ್ ಆದರೆ ಒಂದು ರೀತಿ ಕ್ಯಾಲ್ಕುಲೇಷನ್ ಉಂಟು, ನಾಟ್ ಕವರ್ಡ್ ಆದರೆ ಇನ್ನೊಂದು ರೀತಿ ಆಗಿರ್ತದೆ. ಓಕೆ, ನಾವೀಗ ಕವರ್ಡ್ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪಾಯಿಂಟ್, ಹಿ ರಿಟೈರ್ಸ್ ಆನ್ 10th September 2019 ಆಫ್ಟರ್ ರೆಂಡರಿಂಗ್ ಸರ್ವಿಸ್ ಫಾರ್ 33 years and 7 months. ಅವನು ಸೆಪ್ಟೆಂಬರಲ್ಲಿ ರಿಟೈರ್ ಆಗ್ತಾ ಇದ್ದಾನೆ. ಎಷ್ಟು ವರ್ಷ ಸರ್ವಿಸ್ ಆಗಿದೆ ಅವರು? 33 years and 7 months. ಐ ಟೋಲ್ಡ್ ಯು ದಟ್ ಫ್ರಾಕ್ಷನ್ ಆಫ್ ದ ಇಯರ್ 6 monthsಗಿಂತ ಜಾಸ್ತಿ ರೌಂಡ್ ಆಫ್ ಮಾಡಿ. ಹಾಗಾದರೆ ಅವನ ಸರ್ವಿಸ್ ಎಷ್ಟು? ಇಟ್ ಈಸ್ ನಾಟ್ 33 years, 33 years 7 months ಆದ್ದರಿಂದ we take 34 years. Okay, and the last drawn salary is rupees how much per month here? 2,700 per month. ರಿಟೈರ್ ಆಗುವಾಗ ಅವರ ಸ್ಯಾಲರಿ 2,700. ಬೇಸಿಕ್ ಡಿ ಎ ಹಾಗೆಲ್ಲ ಏನೂ ಕೊಟ್ಟಿಲ್ಲ, ಒಟ್ಟಾರೆ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ಕ್ವೈಟ್ ಈಸಿ ಬಿಕಾಸ್ ಇಟ್ಸ್ ಕ್ಲಿಯರ್ಲಿ ಗಿವನ್. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಗ್ರ್ಯಾಚುಯಿಟಿ ಚಾರ್ಜಬಲ್ ಟು ಟ್ಯಾಕ್ಸ್. ಎಷ್ಟರ ಮೇಲೆ ಟ್ಯಾಕ್ಸ್ ಬರ್ತದೆ? ಅವ್ರು 2,05,000 ಗ್ರ್ಯಾಚುಯಿಟಿ ಬಂದಿದೆಯಲ್ಲ, ಅದರ ಮೇಲೆ ಅವನು ಫುಲ್ ಟ್ಯಾಕ್ಸ್ ಕೊಡಬೇಕಾ ಅಥವಾ ಅವನಿಗೆ ಏನಾದರೂ ಎಕ್ಸಂಪ್ಷನ್ ಸಿಗ್ತದಾ? ಎಕ್ಸಂಪ್ಷನ್ ಸಿಕ್ಕಿದ್ರೆ ಹೌ ಮಚ್ ಈಸ್ ದ ಎಕ್ಸಂಪ್ಷನ್ ಅಮೌಂಟ್ ಹಿ ಇಸ್ ಗೆಟಿಂಗ್, ರೈಟ್? ನೌ ಲುಕ್ ಎಟ್ ದ ಸೊಲ್ಯೂಷನ್ ಹಿಯರ್. Computation of taxable gratuity of Mr. Uday Kumar for the assessment year 2020-21. We are calculating 2020, so assessment year is 2020-21. Previous year will be 2019-20. ಲಾಸ್ಟ್ ಇಯರ್ನ ಇದನ್ನು ನಾವೀಗ ಕ್ಯಾಲ್ಕುಲೇಟ್. ಅವನು ಲಾಸ್ಟ್ ಇಯರ್ ರಿಟೈರ್ ಆಗಿದ್ದಾನೆ, 2019 ರಿಟೈರ್ ಆಗಿದ್ದಾನೆ. ಆ ಇನ್ಕಮ್ ಬಂದಿದೆ, ಗ್ರ್ಯಾಚುಯಿಟಿ ಬಂದಿದೆ, ಅದರ ಮೇಲೆ ಅವರೀಗ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಿದ್ದಾನೆ. ಸೊ ಆ್ಯಕ್ಚುಯಲ್ ಗ್ರ್ಯಾಚುಯಿಟಿ ರಿಸೀವ್ಡ್ ಎಷ್ಟು ಗ್ರ್ಯಾಚುಯಿಟಿ ಬಂದಿದೆ ಅವನಿಗೆ? 2,05,000. ಇದರಲ್ಲಿ ಎಕ್ಸಂಪ್ಷನ್ ಲೆಸ್ ಮಾಡ್ಕೊಳ್ಳೋಣ. ಎಕ್ಸಂಪ್ಷನ್, ದ ಫಸ್ಟ್ ಪಾಯಿಂಟ್ ಎಕ್ಸಂಪ್ಷನ್ ಏನು ಹೇಳಿದ್ದಾರೆ ಇಲ್ಲಿ? ಇಟ್ಸ್ ಗಿವನ್ ಎಕ್ಸಂಪ್ಷನ್ ಲೆಸ್ ಮಿನಿಮಮ್ ಆಫ್ ದ ಫಾಲೋವಿಂಗ್, ಲೋವೆಸ್ಟ್ ಆಫ್ ದ ಫಾಲೋವಿಂಗ್. 3 ಪಾಯಿಂಟ್ ಏನು ಹೇಳಿದೆ, ಅದು ಲೋವೆಸ್ಟ್ ಯಾವುದು ಬರ್ತದೋ ಅದು. ಸೊ ಫಸ್ಟ್ ಪಾಯಿಂಟ್ ಈಸ್ ಆ್ಯಕ್ಚುಯಲ್ ಗ್ರ್ಯಾಚುಯಿಟಿ ರಿಸೀವ್ಡ್. ಆ್ಯಕ್ಚುಯಲ್ ಗ್ರ್ಯಾಚುಯಿಟಿ ರಿಸೀವ್ಡ್ ಎಷ್ಟು ಉಂಟು ಅವರದು? 2,05,000. Since he received 2,05,000, we cannot give more than 2,05,000 as what? Exemption. So maximum 2,05,000. Second point is statute limit. Statute limit is to 20 lakhs, as you know that. Okay. Third one is about. Third one is about 15 days salary. 15 days salary for completed year of service and part thereof based on the last drawn salary. ಅಂದರೆ ಕಳೆದ ರಿಟೈರ್ ಆಗುವಾಗ ಅವನಿಗೆ ಸಿಕ್ಕಿದ ಸ್ಯಾಲರಿ ಆಧಾರದ ಮೇಲೆ 15 ದಿನದ ಸ್ಯಾಲರಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅವರ ಸರ್ವಿಸನ್ನು ಕನ್ಸಿಡರ್ ಮಾಡಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಾದ್ರೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ? ರಿಟೈರ್ ಆಗುವಾಗ ಅವನ ಸ್ಯಾಲರಿ ಎಷ್ಟಿತ್ತು ಅಂತ ಕೊಟ್ಟಿದ್ದಾರೆ. ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಈ ಸ್ಯಾಲರಿ ಇಸ್ 2,700. ಸೊ ಆದ್ದರಿಂದ 2,700 ಈಸ್ ದ ಸ್ಯಾಲರಿ ಆಫ್ 1 month, right? So 2,700 divided by how many working days in a year? In a month? 26. So 2,700, let me calculate here. 2,700, right? Divided by 26, right? Divide by 26, 2,700 divided by 26 ಅಂದರೆ ಒಂದು ದಿವಸದ ಸ್ಯಾಲರಿ ಸಿಕ್ತು. We have to take 15 days salary into 15
right? And how much is the services done by him? It is given he has completed the services of 33 years and 7 months. We have to take how much here? 35 years and 7 months. We have to take how much here? 36. Go through the question clearly. How much is services? 35 years. Yes, you can note down here. The services is 35 years and 7 months. It will be 36. So, let me do one thing. Once again. We have taken 1 month salary. 1 month salary is how much here? 2,700 divided by 26. We got 1 day salary into 15. You got 15 day salary into services. Services is how much here? 36. Istu madidre we got the amount of 56,077. We got 56,077 here. You can make here. So 3 amounts are there. 3 amounts are there. One is 2,05,000, right? Another one is 20 lakh, and the third one 56,077, which is less here, lowest. The lowest is 56,077. This ಮೂರಲ್ಲಿ ನಾವು ಕಂಪೇರ್ ಮಾಡಬೇಕು. ಲೋವೆಸ್ಟ್ ಯಾವುದು? 56,077. ಅಷ್ಟರ ಮೇಲೆ ಅವನಿಗೆ ಎಕ್ಸಂಪ್ಷನ್ ಸಿಗ್ತದೆ. ಎಕ್ಸಂಪ್ಷನ್ ಅಂದರೆ ಅದರ ಮೇಲೆ ಅವನು ಯಾವುದೇ ಟ್ಯಾಕ್ಸ್ ಕೊಡುವ ಅಗತ್ಯ ಇಲ್ಲ. ಹಾಗಾದರೆ ಒಟ್ಟು ಅವನು ರಿಸೀವ್ ಮಾಡಿದ ಗ್ರ್ಯಾಚುಯಿಟಿ ಎಷ್ಟು? 2,05,000. ಅದರಲ್ಲಿ ಎಕ್ಸಂಪ್ಷನ್ ಎಷ್ಟು ಸಿಗ್ತದೆ ಅವನಿಗೆ? 56,077. 2,05,000 minus 56,077 deduct, and you get a balance of 1,00,000.